ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಸರ್ಕಾರಿ ಹುದ್ದೆಯ ಒಂದು ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ. ಹೌದು ಫ್ರೆಂಡ್ಸ್, ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಕಂದಾಯ ಇಲಾಖೆಯಡಿ ಬರುವ ಗ್ರಾಮ ಆಡಳಿತ ಅಧಿಕಾರಿ, ದಟ್ ಈಸ್ VAO, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಈ ಒಂದು ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗಿದೆ. ಬನ್ನಿ, ಈ ಒಂದು ಹುದ್ದೆಗಳ ವಿವರ, ಅರ್ಜಿ ಸಲ್ಲಿಸಲು ಇರುವ ದಿನಾಂಕ, ಅದರ ಅರ್ಹತೆ ಮತ್ತು ಸಂಪೂರ್ಣ ವಿವರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಈ ಒಂದು ಹುದ್ದೆಯ ವಿವರ. ಹುದ್ದೆ ಏನಪ್ಪ? ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅಥವಾ ನಾವು ಸಿಂಪಲಾಗಿ ಏನಂತೀವಿ, ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಮುಂಚೆ ಅಂತಿದ್ವಿ, ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ. ಇದೊಂದು ಗ್ರೂಪ್ C ಹುದ್ದೆ ಇರೋದರಿಂದ ಇಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಒಟ್ಟು 505 ನಾನ್ HK, ಓಕೆ, ಆಮೇಲೆ 67 HK, ಹೀಗೆ ಒಟ್ಟಾರೆಯಾಗಿ 572 ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಇದರ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಆರಂಭಿಕ ದಿನಾಂಕ ಮತ್ತು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಮತ್ತು ಪರೀಕ್ಷೆಯ ದಿನಾಂಕಗಳನ್ನು ಇಲ್ಲಿ ನೋಡೋಣ. ಬನ್ನಿ, ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ಒಂದು ಅರ್ಜಿ ಒಂದು ಸಲ್ಲಿಕೆ ಆ ಪ್ರಾರಂಭ ದಿನಾಂಕ ಬಂದುಬಿಟ್ಟು ಜುಲೈ 11, ಅಂದರೆ ನಾಳೆ 11 ಜುಲೈ 2026ರಂದು. ಕೊನೆಯ ದಿನಾಂಕ 30 ಜುಲೈ, ಅಂದರೆ ಕೇವಲ ನಿಮಗೆ 20 ದಿನಗಳ ಕಾಲಾವಕಾಶ. ಆಮೇಲೆ ಪರೀಕ್ಷೆಯ ದಿನಾಂಕ ಅಕ್ಟೋಬರ್ 4ರಂದು. ನೋಡಿ ಫ್ರೆಂಡ್ಸ್, ಆಗಸ್ಟ್, ಈಗ ಜುಲೈ ಮುಗೀತು, ಆಗಸ್ಟ್ ಬಂತು, ಸೆಪ್ಟೆಂಬರ್ ಬಂತು, ಅಕ್ಟೋಬರ್ 4 ಅಂದರೆ ಓನ್ಲಿ 2 months ರಿಮೈನಿಂಗ್ ಟು ಫೇಸ್ ದ ಎಕ್ಸಾಮ್ ಆಫ್ ವಿಲೇಜ್ ಅಕೌಂಟೆಂಟ್. ಅರ್ಥ ಆಯ್ತಾ? ಸೊ ಇದರಲ್ಲಿ ಪತ್ರಿಕೆ 1 ಮತ್ತು 2 ಅಂತ 2 ಪತ್ರಿಕೆಗಳಿರ್ತಾವೆ. ಸೊ ಇದರ ಶೈಕ್ಷಣಿಕ ಅರ್ಹತೆ ಏನು? ಶೈಕ್ಷಣಿಕ ಅರ್ಹತೆ ಈಗ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ, ಈ ಒಂದು ಗ್ರಾಮ ಲೆಕ್ಕಿಗರ ಹುದ್ದೆ ನಾರ್ಮಲ್ ಆಗಿ PUC ಪಾಸಾದವರಿಗೆ. ಸೊ ಕನಿಷ್ಠ ವಯಸ್ಸು 18, ಗರಿಷ್ಠ ಸಾಮಾನ್ಯ ಅರ್ಹತೆಯವರಿಗೆ 40, ಮತ್ತು ಇದನ್ನು ಬಿಟ್ಟು 2A, 2B, 3A, 3B ಅವರಿಗೆ 43, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅವರಿಗೆ 45, ಹೀಗೆ ಅವರಿಗೆ ಒಂದು ವಯೋಮಿತಿ ಸಡಿಲಿಕೆ ಇರ್ತದೆ. ಅರ್ಥ ಆಯ್ತಾ? ಸೊ ಈ ಒಂದು ಬೃಹತ್ ನೇಮಕಾತಿಯ ಈ ಒಂದು ನೇಮಕಾತಿ ಆಗ್ತದ. ಇದರ ಒಂದು ಏನಪ್ಪ, ವೇತನ ಶ್ರೇಣಿ ಏನದ? 34,100 ಸ್ಟಾರ್ಟಿಂಗು, ಓಕೆ. ಆಮೇಲೆ ಎಂಡ 67,600 ಆ್ಯಸ್ ಪರ್ 7th ಪೇ ಕಮಿಷನ್, ಓಕೆ. ಸೊ ಇದೊಂದಾಯಿತು. ಆಮೇಲೆ ನಿಮಗೆ ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ವರ್ಗದವರಿಗೆ 750 ಇರುತ್ತಾ. ಆಮೇಲೆ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಪ್ರವರ್ಗ 1, ಮಾಜಿ ಸೈನಿಕ್ ಮತ್ತು ಟ್ರಾನ್ಸ್ಜೆಂಡರ್ ಇವರಿಗೆ 500 ರೂಪಾಯಿ. ಆಮೇಲೆ ವಿಶೇಷ ಚೇತನ ಅಂದರೆ PH ಕ್ಯಾಂಡಿಡೇಟ್ ಇವರಿಗೆ 250, ಹೀಗೆ ಇರುತ್ತಾ. ಸೊ ನಿಮಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಇಲ್ಲಿ ಆಫಿಷಿಯಲ್ ನೋಟಿಫಿಕೇಷನನ್ನು ನೋಡೋಣ. ಬನ್ನಿ ಗೈಸ್, ಇಲ್ಲಿ ನೋಡ್ಬೋದು ಈ ಒಂದು ಅಧಿಸೂಚನೆಯನ್ನು ಇವತ್ತು ತಾನೇ ಇದು ಅಧಿಸೂಚಿಸಲಾಗಿದೆ. ವಿವಿಧ ಒಂದು ಜಿಲ್ಲೆಗಳಲ್ಲಿದೆ, ಓಕೆ. ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳದಾವ, ಸೊ ಅದನ್ನೆಲ್ಲ ನೋಡ್ಬೋದು ನೀವು. ಜಿಲ್ಲಾವಾರು ನಿಮ್ಮ ಒಂದು ಹುದ್ದೆಯನ್ನು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ನೋಡಿ, ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರ 29, ಅತಿ ಹೆಚ್ಚಾಗಿರೋದು ತುಮಕೂರು 50, ಆಮೇಲೆ ಮೈಸೂರು 45, ಮಂಡ್ಯ 50, ಅದೇ ರೀತಿ ಬೆಳಗಾವಿ 48, ಓಕೆ. ಹೀಗೆ ಒಟ್ಟಾರೆಯಾಗಿ 505 ನಾನ್ HK ಹುದ್ದೆಗಳದವ, ಓಕೆ. ಸೊ ಅದನ್ನು ಬಿಟ್ಟರೆ, ಸೊ ಶೈಕ್ಷಣಿಕ ವಿದ್ಯಾರ್ಥಿ ಈಗಾಗಲೇ ಹೇಳಿದ ಹಾಗೆ ನಿಮ್ಮದು PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಇರಬೇಕು. PUC ಅಂದರೆ ಅದರ ಒಂದು ತತ್ಸಮಾನ ಅಂದರೆ CBSEಯಿಂದ ICSEಯಿಂದ ನಡೆಸುವ 12th ಪರೀಕ್ಷೆ, ಅಥವಾ ಇತರೆ ರಾಜ್ಯ ಸರ್ಕಾರದ ಅಂದರೆ ಮಹಾರಾಷ್ಟ್ರ ಆಗಲಿ, ಗೋವಾ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ ಈ ವತಿಯಿಂದ ನಡೆಸುವ 12th ಪರೀಕ್ಷೆ,
ಮತ್ತು NIOS ಇಂದ ನಡೆಸುವ ಒಂದು ಈ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸು HSC ಅಥವಾ 2 ವರ್ಷಗಳ ITI ಕೋರ್ಸು, ಓಕೆ. ಆಮೇಲೆ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ ಅಂತ ಅಂದಿದ್ದಾರೆ. ಸೊ ಇದು ಆಯಿತು. ಅದೇ ರೀತಿ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಇಲ್ಲಿ ಈ ವಯೋಮಿತಿಯನ್ನು ನಿಮ್ಗೆ ಆಲ್ರೆಡಿ ಈಗ ಹೇಳಿದ್ದೀನಿ ನಾನು, ಬೇಕಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ಬೋದು. ಸೊ ಆಮೇಲೆ ಅರ್ಜಿ ಸಲ್ಲಿಸುವ ವಿಧಾನ. ಸೊ ಈ ಒಂದು ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅಭ್ಯರ್ಥಿಗಳು ಇಲ್ಲಿ ಕೇವಲ ಒಂದೇ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಬೇಕು. ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಈಗ ನೀವು ಬೆಂಗಳೂರು ಸಲ್ಲಿಸಿ ಮತ್ತು ಬೆಳಗಾವಿ ಅಪ್ಲೈ ಮಾಡಿದ್ರೆ ಅಂದರೆ ನಿಮ್ಮದು ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಓಕೆ. ಸ್ಟಾರ್ಟಿಂಗ್ ಡೇಟು 11, ಎಂಡಿಂಗ್ ಡೇಟು 30. ಆಮೇಲೆ ಈ ಒಂದು ವೇತನ ಶ್ರೇಣಿಯನ್ನು ಕೂಡ ನೋಡ್ಬೋದು. ಇದಕ್ಕೆ NPS ಸೌಲಭ್ಯ ಇರುತ್ತೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ, ಶುಲ್ಕ ನೋಡ್ಬೋದು, ಈಗಾಗಲೇ ಹೇಳಿದ್ದೀನಿ. ಆಮೇಲೆ ಪರೀಕ್ಷಾ ದಿನಾಂಕ ಅತಿ ಮುಖ್ಯವಾದ ಘಟ್ಟ ನೋಡಿ, ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಓನ್ಲಿ 2 ಮಂತ್ಸ್ ಅದ ನಿಮ್ಮಂತ ಟೈಮ್, ಏನು ಮಾಡ್ತೀರಿ ಮಾಡ್ರಿ. ಓಕೆ. October 4th ಎಕ್ಸಾಮ್ ಅದ. ಓಕೆ. ಸೊ ಅದರ ಪತ್ರಿಕೆ 1, ಪತ್ರಿಕೆ 2 ಪೂರ್ವಾಹ್ನ ಅಪರಾಹ್ನ. ಸೊ ಇದು ಆಫ್ಲೈನ್ ಮಾದರಿಯಲ್ಲಿ ಇರುತ್ತೆ ಎಕ್ಸಾಮು. ಆಮೇಲೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಒಂದು ಇರುತ್ತೆ. ಅದೇ ರೀತಿ ಪತ್ರಿಕೆ 1 ಏನಪ್ಪ, GK ಇರುತ್ತೆ, ಸಾಮಾನ್ಯ ಜ್ಞಾನ 2 hours ಫಾರ್ 100 ಮಾರ್ಕ್. ಸೆಕೆಂಡ್ ಪೇಪರ್ ಸಂವಹನ ಪತ್ರಿಕೆ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಇಲ್ಲಿ ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರುತ್ತೆ, 1/4 ಅಂದರೆ 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಓಕೆ. ಒಟ್ಟಾರೆಯಾಗಿ 200 ಅಂಕಗಳಿಗೆ ನಿಮ್ಮೊಂದು ಮೆರಿಟನ್ನು ಇಲ್ಲಿ ಹಚ್ಚಲಾಗತ್ತೆ. ಓಕೆ. ನೇಮಕಾತಿ ಜಸ್ಟ್ ಏನಾಗುತ್ತೆ, ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಿಲ್ಲಾವಾರು ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ಮೇಲೆ ಏನಪ್ಪ ಇದನ್ನು ಈ ಪ್ರಕ್ರಿಯೆಯನ್ನು ಮಾಡಲಾಗತ್ತೆ. ಓಕೆ. ಇನ್ನಿತರ ಒಂದು ಈ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಕೂಡ ನೀವು ನೋಡ್ಬೋದು. ಓಕೆ. ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ. ಓಕೆ. ಸೊ ಈ ಒಂದು ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಅಫಿಷಿಯಲ್ ನೋಟಿಫಿಕೇಷನಲ್ಲಿ ನೀವು ನೋಡ್ಬೋದು. ನಾಳೆ ನಾನು ಈ ಒಂದು ಹುದ್ದೆಗೆ ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಏನಾದರೂ ತೊಂದರೆ ಇದ್ದರೆ ಅಥವಾ ಏನೇ ಒಂದು ಕ್ವೆಶನ್ ಇದ್ದರೂ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಆಲ್ ದಿ ಬೆಸ್ಟ್ ಮತ್ತು ಧನ್ಯವಾದಗಳು.